ಸಮಸ್ತ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಒಂದು ವಶೀಕರಣವನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಒಂದು ವಶೀಕರಣ ಮಾಡಿದರೆ ಅದು ಬಹಳಷ್ಟು ಸಕ್ಸಸ್ಫುಲ್ ಆಗ್ತದೆ ಅನ್ನೋದನ್ನು ಇಂದಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗ್ತದೆ. ಹಾಗೇನೆ ಈ ಒಂದು ವಶೀಕರಣ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬಿಡಿ, ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಒಂದು ಹಿತ್ತಾಳೆಯ ತಗಡನ್ನು ನೀವು ತಗೋಬೇಕಾಗುತ್ತೆ ವೀಕ್ಷಕರೇ. ಈ ರೀತಿಯಾದಂತಹ ಒಂದು ಹಿತ್ತಾಳೆಯ ತಗಡನ್ನು ತೆಗೆದುಕೊಂಡು ಅದರ ಮೇಲೆ ವೀಕ್ಷಕರೇ ನೋಡಿದ್ರಲ್ಲ, ಈ ರೀತಿಯಾದಂತಹ ಒಂದು ಹಿತ್ತಾಳೆಯ ತಗಡನ್ನು ನೀವು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿ ಬರ್ಕೋಬೇಕು. ಏನು ಬರಿಬೇಕಪ್ಪ ಅಂತ ನೋಡೋದಾದ್ರೆ ಕಾಮಿನಿ ಅಂತ ಹೇಳಿ ಈ ಒಂದು ತಗಡಿನ ಮೇಲೆ ಬರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ನೋಡಿ, ಈ ರೀತಿಯಾಗಿ ನೋಡಿ ಯಾವ ರೀತಿ ನಾನು ಬರೆದಿದ್ದೇನೆ ಅಂತ ನೋಡಿ, ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಬರೆದಿದ್ದೀನಿ ಅಂತ ನೋಡಿ, ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ವೀಕ್ಷಕರೇ ಇದನ್ನ ಏನು ಮಾಡಬೇಕಪ್ಪ ಅಂತ ನೋಡೋದಾದ್ರೆ, ನೀವು ಇದನ್ನ ಬಹಳಷ್ಟು ಉಪಯುಕ್ತವಾಗಿ ಒಂದು ಕುಡಿಕೆಯನ್ನು ತಗೊಳ್ಬೇಕಾಗ್ತದೆ ವೀಕ್ಷಕರೇ. ಇದೊಂದು ಕುಡಿಕೆಯಲ್ಲಿ ಒಂದು ನಿಂಬೆ ಹಣ್ಣನ್ನು ಹಾಕೋಬೇಕಾಗುತ್ತೆ. ನಿಂಬೆ ಹಣ್ಣಿನ ಜೊತೆಗೆ ಮೊದಲಿಗೆ ನೀವು ಕುಡಿಕೆಯಲ್ಲಿ ಒಂದು ಮೆಣಸು ಹಾಗೂ ಒಂದು ಬೆಳ್ಳುಳ್ಳಿ ಕಾಳನ್ನು ಹಾಕೋಬೇಕಾಗುತ್ತೆ. ಒಂದು ಮೆಣಸು ಹಾಗೂ ಒಂದು ಬೆಳ್ಳುಳ್ಳಿ ಕಾಳನ್ನು ಈ ಒಂದು ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುವಂತಹ ಒಂದು ಕುಡಿಕೆಯಲ್ಲಿ ಹಾಕೊಳ್ಬೇಕಾಗುತ್ತೆ, ಆಯ್ತಲ್ಲ? ಹಾಗೇನೆ ಈ ಒಂದು ಕಾಮಿನಿ ಅಂತ ನೀವೇನು ಬರ್ದಿರ್ತೀರಲ್ಲ, ನೋಡಿ ಈ ತಗಡೇನಿದೆಯಲ್ಲ, ಈ ತಗಡನ ಈ ರೀತಿಯಾಗಿ ಸುತ್ತಕೋಬೇಕಾಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ನಾನು ಸುತ್ತಿದ್ದೇನೆ ಅಂತ, ಅದೇ ರೀತಿಯಾಗಿ ಸುತ್ತಿಕೊಳ್ಬೇಕಾಗ್ತದೆ. ಅದನ್ನು ಕೂಡ ಆ ಕುಡಿಕೆ ಒಳಗಡೆ ಸೇರಿಸ್ತಕ್ಕಂಥದ್ದು ನೀವು ಮಾಡಬೇಕು. ಹಾಗೆ ಈ ನಿಂಬೆ ಹಣ್ಣಿನ ಮೇಲೆ ಶ್ರೀ ಅಂತ ಹೇಳಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಶ್ರೀ ಅಂತ ಬರೆದು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಕೂಡ ಈ ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಬರೀರಿ. ಈ ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನ ಬರೆದು ಈ ರೀತಿಯಾಗಿ ಹಾಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕುಂಕುಮ ಆಗಿರ್ಬೋದು, ಒಂದು ಸ್ವಲ್ಪ ಅರಸಿನವನ್ನ ಇದಕ್ಕೆ ಒಂದು ಸಮರ್ಪಣೆಯನ್ನ ಮಾಡಿಕೊಂಡು ಈ ಒಂದು ಮಂತ್ರವನ್ನ ನೀವು ಜಪ ಮಾಡಬೇಕು. ಈ ಒಂದು ಮಂತ್ರವನ್ನ ಜಪ ಮಾಡೋದಕ್ಕೂ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಕೈಯಲ್ಲಿ ಇದನ್ನು ಹಿಡ್ಕೋಬೇಕಾಗುತ್ತೆ ವೀಕ್ಷಕರೇ. ಇದನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಬೇಕಾಗ್ತದೆ ವೀಕ್ಷಕರೇ, ಆಯ್ತಲ್ಲ? ಮೊದಲಿಗೆ ಇದನ್ನು ಈ ರೀತಿಯಾಗಿ ತೆಗೆದುಕೊಂಡು ನಿಮ್ಮ ಬಲಗೈಯಲ್ಲಿ ಇದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ ವೀಕ್ಷಕರೇ. ಹಾಗೆ ಎಡಗೈಯಿಂದ ಇದನ್ನು ಮುಚ್ಚಿಕೊಳ್ಳಿ. ಎಡಗೈಯಿಂದ ಈ ರೀತಿಯಾಗಿ ಮುಚ್ಚಿಕೊಳ್ಬೇಕಾಗ್ತದೆ, ಆಯ್ತಲ್ಲ? ಈ ರೀತಿಯಾಗಿ ಮುಚ್ಚಿಕೊಂಡ ನಂತರದಲ್ಲಿ ನೀವು ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗ್ತದೆ. ಓಂ ಹ್ರೀಂ ಶ್ರೀಂ ವಶೀಕರಣ ಸಿದ್ಧಿದಾಯಕಾಯ ನಮಃ. ಓಂ ಹ್ರೀಂ ಶ್ರೀಂ ವಶೀಕರಣ ಸಿದ್ಧಿದಾಯಕಾಯ ನಮಃ. ಈ ಒಂದು ಮಂತ್ರವನ್ನು ನೀವು ಜಪವನ್ನು ಮಾಡ್ಕೋಬೇಕಾಗ್ತದೆ. 108 ಬಾರಿ ಇದನ್ನು ಜಪ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಇಟ್ಟುಕೊಂಡು ಜಪವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಜಪವನ್ನು ಮಾಡಿಕೊಂಡು ಈ ಒಂದು ಸಿದ್ಧಿಯನ್ನು ನೀವು ಪಡ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಒಂದು ಸಿದ್ಧಿಯನ್ನು ನೀವು ಪಡ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಒಂದು ಸಿದ್ಧಿಯನ್ನು ಪಡೆದುಕೊಂಡ ನಂತರದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ನೋಡಿ, ಇಲ್ಲಿ ಇದನ್ನು ಈ ರೀತಿಯಾಗಿ ತೆಗಿಬೇಕಾಗ್ತದೆ. ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ನೀವು ಒಂದು ಅತ್ಯಂತ ಶಕ್ತಿಶಾಲಿಯಾಗಿ ಈ ಒಂದು ಕಾಮಿನಿ ಅಂತ ಬರೆದಿರ್ತೀರಲ್ಲ ಆ ತಗಡನ್ನು ಕೂಡ ತಗೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಮನೆಯ ಅಕ್ಕಪಕ್ಕದಲ್ಲಿ ಇದನ್ನು ಹೋಗಿ ತೆಗೆದುಕೊಂಡು ಹೋಗಿ ಹೂತು ಹಾಕಬೇಕಾಗ್ತದೆ ವೀಕ್ಷಕರೇ. ಅವರ ಮನೆಗೆ ಹೋಗುವಂತಹ ರಸ್ತೆ ಆಗಿರ್ಬೋದು, ಮನೆಯ ಹಿಂದಿನ ಭಾಗ ಆಗಿರ್ಬೋದು, ಮುಂದಿನ ಭಾಗ ಆಗಿರ್ಬೋದು, ಯಾವುದೇ ಒಂದು ಭಾಗ ಆಗಿರ್ಬೋದಲ್ಲ, ಅಂತಹ ಭಾಗದಲ್ಲಿ ಇದನ್ನು ನೀವು ಹಾಕೋಬೇಕಾಗ್ತದೆ. ಈ ರೀತಿಯಾಗಿ ಹಾಕಿಕೊಳ್ಳೋದ್ರಿಂದ ಈ ಒಂದು ವಶೀಕರಣ ಅನ್ನೋದು 100% 100% ಆಗ್ತದೆ ವೀಕ್ಷಕರೇ. ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ, ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ವೀಕ್ಷಕರೇ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೂ ನಮಗೆ ಒಂದು ಕರೆ ಮಾಡಿ ವೀಕ್ಷಕರೇ. ನಿಮಗೆ ಒಂದು ವಶೀಕರಣ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅನ್ನೋ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ.